ಜನರು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೋ ಅಷ್ಟೇ ಎಕ್ಸೈಟ್ಮೆಂಟ್ ನನ್ನಲ್ಲೂ ಇದೆ. ವಾಪಸ್ ಬರ್ತಾ ಇರೋಂಥದ್ದು ಅದ್ರ ಬಗ್ಗೆ ಯಾವ ರೀತಿ ನಿಮಗೆ ಖುಷಿ ಇದೆ ಅಂತ? ಇದನ್ನ ಶುರು ಮಾಡಿದ್ದೆ ರಾಜೇಶ್ ಕೃಷ್ಣನ್ ಅವರು ಮತ್ತೆ ಮನೆಗೆ ಬಂದಿದ್ದಾರೆ ಅಷ್ಟೇ. ಸಂಚಿತ್ ಹೆಗಡೆ ಅವರು ಈಸ್ ಗೋಯಿಂಗ್ ಪ್ಲೇಸಸ್ ಆಲ್ರೆಡಿ. ಸೋನು ನಿಗಮ್ ಅವ್ರ ಜೊತೆಗೆ ಒಂದು ಸಾಂಗ್ ಎಲ್ಲ ಬಂತು. ಸೋನು ನಿಗಮ್ ಅವರು ಹೋಸ್ಟ್ ಮಾಡಿದಾಗ ನಾನೇ ಒಬ್ಬ ಸ್ಪರ್ಧಿ. ನೀವು ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಲೈಕ್ ಸಿಂಗರ್ಸ್ ಹಾಡಿದಾಗ? ಗೆಲ್ಲೋದು ಸೋಲೋದು ಅವ್ರವ್ರ ಕೈಲಿದೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕನ್ನಡಿಗರ ಮನಗಳನ್ನು ತಲುಪಿರುವಂತಹ ಸಿಂಗಿಂಗ್ ರಿಯಾಲಿಟಿ ಶೋ ಸರಿಗಮಪ ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗಲಿಕ್ಕಿದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಈ ಒಂದು ಸೀಸನ್ ಬಗ್ಗೆ ಮಾತಾಡಲಿಕ್ಕೆ ವಿಜಯ್ ಪ್ರಕಾಶ್ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಹೇಗೆ ಅನಿಸ್ತಾ ಇದೆ ಬ್ಯಾಕ್ ಇನ್ ಲೈಕ್ ಅಂದರೆ ಸರಿಗಮಪ ಸೆಟ್ಟಲ್ಲಿ? ಸೊ 21ನೇ ಸೀಸನ್ನು ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಅದೇ ಖಂಡಿತವಾಗಿಯೂ ನಾನು ಹೇಳ್ದಂಗೆ ಪ್ರತಿಭೆಗಳು ಇನ್ನೂ ಎಷ್ಟು ಕರ್ನಾಟಕದಲ್ಲಿ ಇದ್ದಾರೆ, ಇನ್ನೂ ಕೋಟ್ಯಾಂತರ ಪ್ರತಿಭೆಗಳು ಬರ್ತಾ ಇರ್ತಾರೆ. ಆದರೆ ಇವತ್ತಿನ ದಿನದಲ್ಲಿ ಇವತ್ತಿನ ಈ 21ನೇ ಸಂಚಿಕೆಯಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ನಾನು ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದೇನೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ಜನರು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೋ ಅಷ್ಟೇ ಎಕ್ಸೈಟ್ಮೆಂಟ್ ನನ್ನಲ್ಲೂ ಇದೆ. ಸೊ ಈ ಸೀಸನ್ನ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಜಡ್ಜಸ್ ಆದಂತಹ ನೀವು ಮತ್ತು ಅರ್ಜುನ್ ಜನ್ಯ ಅವರು, ಜೊತೆಗೆ ರಾಜೇಶ್ ಕೃಷ್ಣ ಅವರು ಮತ್ತೆ ಈ ಸೀಸನ್ಗೆ ವಾಪಸ್ ಬರ್ತಾ ಇರೋವಂಥದ್ದು. ಅದ್ರ ಬಗ್ಗೆ ಯಾವ ರೀತಿ ನಿಮಗೆ ಖುಷಿ ಇದೆ ಅಂತ? ಖಂಡಿತವಾಗಿಯೂ ಅಂದರೆ ಈ ಕಾರ್ಯಕ್ರಮ ನಾನು ಬಹಳ ನಂತರ ಬಂದಂಥ ವ್ಯಕ್ತಿ. ಈ ಕಾರ್ಯಕ್ರಮದಲ್ಲಿ ಇದನ್ನ ಶುರು ಮಾಡಿದ್ದೆ ರಾಜೇಶ್ ಕೃಷ್ಣನ್ ಅವರು. ಹಾಗಾಗಿ ಬಹುಶಃ 15-20 ವರ್ಷಗಳ ಹಿಂದೆ ಸಾರಿಗಮಪ ಕನ್ನಡದಲ್ಲಿ ಶುರುವಾದಾಗ ಮೊದಲ ಸಾಲಿನಲ್ಲಿದ್ದಂಥ ವ್ಯಕ್ತಿ ರಾಜೇಶ್ ಕೃಷ್ಣನ್. ಹಾಗಾಗಿ ಅವರು ಮತ್ತೆ ಮನೆಗೆ ಬಂದಿದ್ದಾರೆ ಅಷ್ಟೇ. ಅವರೊಂದಿಗೆ ಇರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷ. ಆ್ಯಂಡ್ ಅಫ್ಕೋರ್ಸ್ ನಾವು ಕೋಗಿಲೆ ಅಂತ ನಾವೇನು ಹೇಳ್ತೀವಿ. ಸೊ ಬಟ್ ಇಲ್ಲಿ ಏನಂದರೆ ಇಟ್ ಈಸ್ ಆಲ್ಸೋ ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಜವಾಬ್ದಾರಿ ಈ ಕಾರ್ಯಕ್ರಮದಲ್ಲಿ ಇದ್ದು ನಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಸೊ ನಾವೆಲ್ಲರೂ ಮತ್ತೆ ನಮ್ಮ ಜವಾಬ್ದಾರಿಗೆ ಬಂದಿದ್ದೇವೆ. ಸರ್, ಸರಿಗಮಪ ಶೋ ಬರೀ ಕರ್ನಾಟಕದ ಸಿಂಗರ್ಸ್ ಅಷ್ಟೇ ಇಲ್ಲದೇ ಬೇರೆ ಲೈಕ್ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಸಿಂಗರ್ಸ್ಗಳಿಗೂ ಕೂಡ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಇತ್ತೀಚೆಗಷ್ಟೇ ಜಸ್ಕರಣ್ ಸಿಂಗ್ ಯಾವ ರೀತಿ ಬೂಮ್ ಆದರೂ ಗೊತ್ತಿರುತ್ತೆ. ಲೈಕ್ ಸಂಚಿತ್ ಹೆಗಡೆ ಅವರು ಈಸ್ ಗೋಯಿಂಗ್ ಪ್ಲೇಸಸ್ ಆಲ್ರೆಡಿ. ಸೋನು ನಿಗಮ್ ಅವ್ರ ಜೊತೆಗೆ ಒಂದು ಸಾಂಗ್ ಎಲ್ಲ ಬಂತು. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳೋದಾದ್ರೆ? ಇಲ್ಲ, ನನಗೆ ಬಹಳ ಸಂತೋಷ. ಯಾಕಂದರೆ ನಾನೇ ಒಬ್ಬ ಸ್ಪರ್ಧಿಯಾಗಿ ಬಂದಿದ್ದೆ. 1997 ಸೋನು ನಿಗಮ್ ಅವರು ಹೋಸ್ಟ್ ಮಾಡಿದಾಗ ನಾನೇ ಒಬ್ಬ ಸ್ಪರ್ಧಿ. ಸೊ ವಾಟ್ ದಿ ಸ್ಟೇಜ್ ಡಸ್ ಟು ಟ್ಯಾಲೆಂಟ್ ಅನ್ನೋದು ನನಗೆ ಗೊತ್ತು. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ಬಂದಂತಹ ಟ್ಯಾಲೆಂಟ್ಗಳು ಯಾವ ರೀತಿ, ಶ್ರೇಯಾ ಘೋಷಾಲ್ ಅವರು ಇದೇ ಕಾರ್ಯಕ್ರಮದ ಒಂದು ಪ್ರಾಡಕ್ಟ್ ಅಲ್ವೇ. ಹಾಗಾಗಿ ನಾನು ಕೂಡ ಒಬ್ಬ ಸ್ಪರ್ಧಿ. ಸೊ ನಮ್ಮ ಕಾರ್ಯಕ್ರಮದಿಂದ ಇಷ್ಟು ಟ್ಯಾಲೆಂಟು ಹೊರಬಂದು ಇವತ್ತು ಹೆಸರು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿನ್ನ ದೊಡ್ಡ ಸಂತೋಷ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಕೊನೆಯದಾಗಿ ಈಗ ಫಿನಾಲೆ ಅಂತ ಬರುವಾಗ ಕಂಟೆಸ್ಟೆಂಟ್ಸ್ಗಳಿಗೆ ಸಾಕಷ್ಟು ಅವರಿಗೆ ಅಂದರೆ ಟೆನ್ಷನ್ಸ್ ಇರುತ್ತೆ, ಅಥವಾ ಯಾವ ರೀತಿ ಬರುತ್ತೆ, ಹೇಗಾಗುತ್ತೆ ಅನ್ನುವಂತಹ ಒಂದು ಒತ್ತಡ ಇರುತ್ತೆ. ನಿಮಗೆ ಆ್ಯಸ್ ಅ ಜಡ್ಜ್ ಆಗಿ ಲೈಕ್ ಫಿನಾಲೆಯಲ್ಲಿ ಯಾವ ರೀತಿ ಜಡ್ಜ್ಮೆಂಟ್ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಪ್ರೆಷರ್ ಇರುತ್ತೆ ತಲೆಯಲ್ಲಿ ಅಂತ? ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮಗೆ ಯಾವ ಪ್ರೆಷರು ಇಲ್ಲ. ಯಾಕಂದರೆ ಯಾರು ಚೆನ್ನಾಗಿ ಹಾಡ್ತಾರೋ ಅವ್ರ ಮೇಲೆ ಬರ್ತಾರೆ. ಫಿನಾಲೆ ದಿನ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವ್ರು ಗೆಲ್ತಾರೆ. ಸೊ ಇಟ್ ಈಸ್ ಆಲ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕಂಟೆಸ್ಟೆಂಟ್ಸ್. ಇದು ಸ್ಪರ್ಧಿಗಳ ಹೆಸರಲ್ಲಿ ಕೈಯಲ್ಲಿದೆಯೇ ಹೊರತು ನಾವು ಕೇಳಿ ನಮ್ಮ ಒಂದು ಅನುಭವದ ಒಂದು ಆಧಾರದ ಮೇಲೆ ಇವತ್ತು ಯಾರು ಯಾವ ರೀತಿ ಹಾಡಿದ್ರು, ಶ್ರುತಿ, ಲಯ, ತಾಳ, ಇದು ಭಾವ, ಇದರಲ್ಲಿ ಎಲ್ಲಿ ಯಾವುದು ಪ್ಲಸ್ ಇತ್ತು ಮೈನಸ್ ಇತ್ತು ಅಂತ ಒಂದು ಸಣ್ಣದಾಗಿ ನಾವು ಜಡ್ಜ್ ಮಾಡ್ತೀವಿ ಹೊರತು ಗೆಲ್ಲೋದು ಸೋಲೋದು ಅವ್ರವ್ರ ಕೈಲಿದೆ. ಸರ್, ಇದು ಸೀಸನ್ 21. ಬಟ್ ಜನಗಳು ಆ್ಯಕ್ಚುಲಿ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಲೈಕ್ ಸಿಂಗರ್ಸ್ ಹಾಡಿದಾಗ ಅದನ್ನು ನೋಡ್ಲಿಕ್ಕೂ ಆ್ಯಕ್ಚುಲಿ ಕೆಲವೊಂದಷ್ಟು ಜನ ನೋಡ್ಲಿಕ್ಕೆ ರೆಡಿ ಇರ್ತಾರೆ ಸಿನಿಮಾದಲ್ಲಿ. ಅಂದರೆ ನಿಮ್ದು ರಿಯಾಕ್ಷನ್ ಹೇಗಿರುತ್ತೆ, ಅಥವಾ ಅರ್ಜುನ್ ಜನ ಅವ್ರು ಯಾವ ರೀತಿ ಲೈಕ್ ಅಂದರೆ ಕಮೆಂಟ್ಸ್ ಹಾಕ್ತಾರೆ ಸಿಂಗರ್ಸ್ ಹೇಳಿದಾಗ ಅಂತ? ಸೊ ಅದನ್ನೆಲ್ಲ ನೋಡುವಾಗ ಜನಗಳ ಪ್ರೀತಿ ನೋಡುವಾಗ ಏನು ಅನ್ಸುತ್ತೆ ನಿಮ್ಗೆ? ನಿಮಗೋಸ್ಕರ ನೋಡೋರೇ ಇರ್ತಾರೆ ಆ್ಯಕ್ಚುಲಿ ಜನಗಳು. ಇಲ್ಲ, ಅದು ದೊಡ್ಡ ಜವಾಬ್ದಾರಿ. ಇಟ್ ಈಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ನಮ್ಮ ಹಾವಭಾವಗಳನ್ನು ನೋಡಿ ಅವ್ರು ಯಾವುದೋ ಒಂದು ಕಲ್ಪನೆಯನ್ನು ಸೃಷ್ಟಿ ಮಾಡ್ಕೋತಾರೆ. ಹಾಗಾಗಿ ಇದು ದೊಡ್ಡ ಜವಾಬ್ದಾರಿ. ಇದನ್ನು ಜವಾಬ್ದಾರಿಯುತವಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ, ಅದನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ಇನ್ನಷ್ಟು ಸೀಸನ್ಗಳು ಬರ್ತಾ ಹೋಗಲಿ, ನಾವು ಕೂಡ ನೋಡ್ಲಿಕ್ಕೆ ಆಯ್ತಾ ಇದ್ದೀವಿ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ವಿಜಯ್ ಪ್ರಕಾಶ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.